ಆರ್ಜಿ ನ್ಯೂಸ್ ಹೆಡ್ಲೈನ್ಸ್. ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಶಾಸಕರ ಪರಿಶ್ರಮದಿಂದ 2.52 ಕೋಟಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಹಾಗೂ ಚರಂಡಿ ವ್ಯವಸ್ಥೆಗೆ ಗುದ್ದಲಿ ಪೂಜೆ. ಹಲವು ತಿಂಗಳುಗಳಿಂದ ಹಾಗೆ ಇದ್ದ ಡಿ ದೇವರಾಜ ಅರಸು ಅವರ ಭವನ ಶಾಸಕರಿಂದ ಇಂದು ಉದ್ಘಾಟನೆ. ಶಾಲಾ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ. ಹೌದು, ರೈತರು ಬೆಳೆದ ಬೆಳೆಗೆ ಮಾರಾಟ ಮಾಡಲಿಕ್ಕೆ ಅನುಕೂಲವಾಗಲೆಂದೇ ಸರ್ಕಾರ ಸಾಕಷ್ಟು ಅನುದಾನ ನೀಡಿ ಕೃಷಿ ಉತ್ಪನ್ನ ಮಾರುಕಟ್ಟೆಗಳನ್ನು ನಿರ್ಮಾಣ ಮಾಡುತ್ತಿದ್ದು, ಅದರ ಸದುಪಯೋಗ ಎಲ್ಲ ರೈತರು ಪಡೆದುಕೊಳ್ಳಬೇಕೆಂದು ಶಾಸಕ ಡಿ ರವಿಶಂಕರ್ ಅವರು ಹೇಳಿದರು. ಕೆಆರ್ ನಗರ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ 2023-24ನೇ ಸಾಲಿನ ನಬಾರ್ಡ್ RIDF29 ಯೋಜನೆಯಡಿ ಕೆಆರ್ ನಗರ ಸಮಿತಿಯ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಸಿಸಿ ರಸ್ತೆ ಮತ್ತು RCC ಚರಂಡಿ ನಿರ್ಮಾಣ ಕಾಮಗಾರಿಗೆ 2.52 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಗುದ್ದಲಿ ಪೂಜೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಗುತ್ತಿಗೆದಾರರು ಈ ಕಾಮಗಾರಿಯನ್ನು ಕಳಪೆ ಆಗದಂತೆ ನೋಡಿಕೊಳ್ಳಬೇಕು. ಅಷ್ಟೇ ಜವಾಬ್ದಾರಿಯಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳು ಮಾರುಕಟ್ಟೆಗೆ ಆಗಮಿಸಿದ ರೈತರ ಜೊತೆಗೆ ಸೌಜನ್ಯದಿಂದ ವರ್ತಿಸಿ ಮಾರುಕಟ್ಟೆಯಿಂದಾಗುವ ಲಾಭಾಂಶವನ್ನು ಕುರಿತು ತಿಳಿ ಹೇಳಬೇಕು ಎಂದರು. ಕೃಷಿ ಮಾರುಕಟ್ಟೆ ಕಾರ್ಯದರ್ಶಿ ಮಹೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ MS ಮಹದೇವ್, ಉದಯಶಂಕರ್, ನಗರಾಧ್ಯಕ್ಷ MJ ರಮೇಶ್, ವಕ್ತಾರ ಸೈಯದ್ ಜಾಬೀರ್, ತಹಸೀಲ್ದಾರ್ ಸುರೇಂದ್ರಮೂರ್ತಿ, ಪುರಸಭೆ ಮುಖ್ಯಾಧಿಕಾರಿ VV ವೆಂಕಟೇಶ್, ಎಪಿಎಂಸಿ ಹೆಚ್ಚುವರಿ ನಿರ್ದೇಶಕ ಮಂಜುನಾಥ್, ಉಪನಿರ್ದೇಶಕಿ ಸಂಗೀತಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. 2,52,00,000 ರೂಗಳ ಕಾಮಗಾರಿಯನ್ನ ಇವತ್ತು ಗುದ್ದಲಿ ಪೂಜೆ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ನಮ್ಮ ಎಪಿಎಂಸಿಯಲ್ಲಿ ಇನ್ನಷ್ಟು ರೀತಿಯಲ್ಲಿ ಅಭಿವೃದ್ಧಿಯ ಕೆಲಸ ಕಾರ್ಯಗಳಾಗಬೇಕು. ತನ್ಮೂಲಕ ನಮ್ಮ ರೈತರ ಬದುಕಿಗೆ, ರೈತರೇನು ಬೆಳೀತಾ ಇರ್ತಕ್ಕಂಥ ಒಂದು ಬೆಳೆ ಇರ್ಬೋದು, ಬೆಳೆಗಳಿಗೆ ಉತ್ತಮವಾದ ಬೆಲೆ ಸಿಗಬೇಕು. ಆ ಬೆಲೆ ಸಿಗ್ಬೇಕಾದ್ರೆ ನಮ್ಮ ಮಾರುಕಟ್ಟೆಯ ಸಮಿತಿ ಬಹಳ ಅಚ್ಚುಕಟ್ಟಾದಂತ ರೀತಿಯಲ್ಲಿ ಇರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ರೈತರಿಗೆ ಅನುಕೂಲವಾದ ನಿಟ್ಟಿನಲ್ಲಿ ಈ ಒಂದು ಅನುದಾನವನ್ನ ಬಿಡುಗಡೆಯನ್ನ ಮಾಡಿಸಿ ಗುದ್ದಲಿ ಪೂಜೆಯನ್ನ ಮಾಡಿದ್ದೇವೆ. ನನಗೆ ಒಂದು ವಿಷಾದದ ಸಂಗತಿ ಅಂತ ಹೇಳಿದ್ರೆ, ಇದೇ ಒಂದು ಎಪಿಎಂಸಿಯ ಜಾಗದಲ್ಲಿ ನಾವು ಪ್ರತಿ ಶುಕ್ರವಾರ ನಡೆಯುವಂತ ಸಂತೆಯನ್ನ ಪ್ರಾರಂಭಿಸ್ತಿದ್ವಿ. ಪ್ರಾರಂಭ ಮಾಡಿದಾಗ ಅದು ಹಂತವಾಗಿ ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಾ ಇತ್ತು. ಕೆಲವು ಕಾರಣಗಳಿಂದ ಈಗ ಮಾರುಕಟ್ಟೆ ಕುಂಠಿತ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನನಗೆ ಬೇಸರ ತಂದಿದೆ. ಯಾಕಂದ್ರೆ ಇದು ಬಹಳಷ್ಟು ವರ್ಷಗಳಿಂದ ನಾನು ಚಿಕ್ಕ ವಯಸ್ಸಿನಿಂದ ನೋಡಿದ್ದೇನೆ. ನಮ್ಮ ಕೇರಳದಲ್ಲಿ ಪ್ರತಿ ಶುಕ್ರವಾರ ಸಂತೆಗೆ ಬರ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ಹಳ್ಳಿಗಳಿಂದ ಇಲ್ಲಿಗೆ ಬಂದು ಎಲ್ಲ ವಸ್ತುಗಳನ್ನ ಒಂದು ಕಡೆ ಸಿಗುವಂತ ಜಾಗದಲ್ಲಿ ಬಂದು ಸಂತೆಯಲ್ಲಿ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಇದು ಬಹಳ ಸುಸಜ್ಜಿತವಾದಂತ ಒಂದು ಸ್ಥಳ ಇತ್ತು. ಅದು ಈ ಒಂದು ನಮ್ಮ ಕೊರೋನಾದ ಅಡಿಯಲ್ಲಿ ಇದೊಂದು ಇಲ್ಲಿಗೆ ಸ್ಥಗಿತ ಆಯ್ತು. ಅದನ್ನ ಮನಗಂಡು ಕಳೆದ ವರ್ಷ ನಾವು ಪುನರ್ ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದ್ರು ಕೂಡ ಇದಕ್ಕೆ ಹೆಚ್ಚಿನ ರೀತಿಯಾಗಿ ನಮ್ಮ ಗ್ರಾಹಕರಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಮಾರಾಟಗಾರರು ಇರ್ಬೋದು, ಯಾಕೋ ಜಾಸ್ತಿ ಉತ್ಸುಕತೆಯನ್ನ ತೋರಿಸ್ತಾ ಇಲ್ಲ. ನಾನು ಈ ಮುಖೇನ ವಿನಂತಿಯನ್ನ ಮಾಡ್ಕೊಳ್ಳೋದು, ಇದು ನಮ್ಮ ಪುರಾತನ ಕಾಲದ ಒಂದು ಸಂತೆ. ಇದು ಮತ್ತೆ ಆ ಹಳೆಯ ಆಕರ್ಷಣೆ, ಹಳೆಯ ವಿಜೃಂಭಣೆ ಏನಿತ್ತು ಆ ನಿಟ್ಟಿನಲ್ಲಿ ಮರಳಿ ಆ ಒಂದು ಸ್ಥಿತಿಗೆ ಬರುವಂತ ನಿಟ್ಟಿನಲ್ಲಿ ಆಗ್ಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದು ಕೇವಲ ನಮಗೋಸ್ಕರ ಅಲ್ಲ, ಸರ್ವ ಜನಾಂಗದವ್ರಿಗೂ ಕೂಡ ಈ ಒಂದು ಮಾರುಕಟ್ಟೆ ಅವಶ್ಯಕತೆ ಇದೆ. ಶುಕ್ರವಾರ ಬಂದು ಆ ಒಂದು ಸಂತೆಯಲ್ಲಿ ಏನೆಲ್ಲ ಸಾಮಗ್ರಿಗಳನ್ನ ಖರೀದಿ ಮಾಡ್ಬೋದು, ಒಂದು ವಾರಕ್ಕೆ ಬೇಕಾದಂತ ರೀತಿಯಲ್ಲಿ ಎಲ್ಲ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಆಗ್ತಾ ಇತ್ತು. ಜೊತೆಗೆ ನಮ್ಮ ಯಾರು ಉತ್ಪನ್ನವನ್ನ ಬೆಳಿತಾರೆ ನಮ್ಮ ರೈತರುಗಳು ನೇರವಾಗಿ ಬಂದು ಇಲ್ಲಿ ಸಂತೆಯಲ್ಲಿ ವಹಿವಾಟನ್ನ ಮಾಡುವಂತ ನಿಟ್ಟಿನಲ್ಲಿ ಒಂದು ನಗರದ ಕಾಳೇನಹಳ್ಳಿ ರಸ್ತೆಯಲ್ಲಿ ಡಿ ದೇವರಾಜ ಅರಸು ಅವರ ಭವನವನ್ನು ಶಾಸಕ ಡಿ ರವಿಶಂಕರ್ ಅವರು ಉದ್ಘಾಟನೆ ಮಾಡಿ ದೇವರಾಜ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಮರ್ಪಣೆ ಮಾಡಿ ಕಟ್ಟಡವನ್ನು ಪರಿಶೀಲನೆ ಮಾಡಿದರು. ನಂತರ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಿಸಿದರು. ಅಷ್ಟೇ ಅಲ್ಲದೆ ಡಿ ದೇವರಾಜು ಅರಸು ಅವರ ಇಲಾಖೆ ಸಿಬ್ಬಂದಿ ಏರ್ಪಡಿಸಿದ್ದ ಕ್ರೀಡೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು. ನಂತರ ಮಾತನಾಡಿದ ಶಾಸಕ ಡಿ ರವಿಶಂಕರ್ ಅವರು, ಸಮಾಜದ ಕಟ್ಟೆಕಡೆಯ ವ್ಯಕ್ತಿಗೂ ಸರ್ಕಾರದ ಸವಲತ್ತು ತಲುಪುವಂತೆ ಕಾರ್ಯಕ್ರಮಗಳನ್ನು ರೂಪಿಸಿದ ಮಹಾನ್ ನಾಯಕ ಡಿ ದೇವರಾಜ ಅರಸು ಅವರು ಎಂದರು.
ಅರಸು ಅವರ ಹೆಸರಿನಲ್ಲಿ ರಾಜ್ಯದ ಅದೆಷ್ಟೋ ಕುಟುಂಬಗಳು ಬದುಕು ನಡೆಸುತ್ತಿದ್ದು, ಉಳುವವನೇ ಭೂಮಿಯ ಒಡೆಯ ಎಂಬ ಐತಿಹಾಸಿಕ ಕಾನೂನನ್ನು ಜಾರಿಗೆ ತಂದ ಅವರ ರಾಜಕೀಯ ಜೀವನ ದೇಶಕ್ಕೆ ಮಾದರಿ ಎಂದರು. ಅವರ ಆದರ್ಶ ಗುಣಗಳನ್ನು ರಾಜಕೀಯ ಜೀವನಕ್ಕೆ ಅಳವಡಿಸಿಕೊಂಡ ನೂರಾರು ಮಂದಿ ರಾಜ್ಯದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಇವರು ನಮ್ಮ ಜಿಲ್ಲೆಯಲ್ಲಿ ಜನಿಸಿದ್ದು ಎಲ್ಲರ ಪುಣ್ಯ ಎಂದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ರಾಘವೇಂದ್ರ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಎಸ್ ಮಹೇಶ್, ನಿರ್ದೇಶಕರಾದ ಕೆಎನ್ ಪ್ರಸನ್ನಕುಮಾರ್, ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಶಿವಣ್ಣ, ತಾಲೂಕು ಅಧಿಕಾರಿ ಚಂದ್ರಕಲಾ, ಬಿಇಒ ಆರ್ ಕೃಷ್ಣಪ್ಪ, ತಹಸೀಲ್ದಾರ್ ಸುರೇಂದ್ರಮೂರ್ತಿ, ಪುರಸಭೆ ಅಧಿಕಾರಿ ವೆಂಕಟೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಾದೇವ್, ಉದಯಶಂಕರ್, ನಗರಾಧ್ಯಕ್ಷ ರಮೇಶ್, ವಕ್ತಾರ ಸೈಯದ್ ಜಾಬೀರ್, ವಾರ್ಡನ್ ಮಹೇಶ್ ಜಿಜಿ, ಮಧುಸೂದನ್, ಶಾಂತಿರಾಜ್, ಕಂಠಿಕುಮಾರ್, ಹೊಸಕೋಟೆ ಚೆಲುವರಾಜ್, ಗೀತಾ ಮಹೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಮಾಜಕ್ಕೆ ಆರ್ಥಿಕವಾಗಿ ಹಿಂದುಳಿದ ದುರ್ಬಲ ವರ್ಗದ ಜನತೆಗೆ ಮಹಾನ್ ಚೇತನವಾಗಿ ಹೊರಹೊಮ್ಮಿದಂಥ ಸನ್ಮಾನ್ಯ ಶ್ರೀ ದೇವರಾಜ್ ಅರಸರವರನ್ನ ಈ ದಿನ ನಾವು ಸ್ಮರಣೆ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಈ ದಿವಸ ಭವನವನ್ನು ಉದ್ಘಾಟನೆ ಮಾಡಿದೆ. ಈ ಒಂದು ಭವನದಲ್ಲಿ ನಮ್ಮ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಎಲ್ಲ ಈ ಒಂದು ಕಾರ್ಯಕ್ರಮವನ್ನು ಈ ಭವನದಲ್ಲಿ ಆಯೋಜನೆ ಮಾಡಲಿಕ್ಕೆ ಈ ಒಂದು ಭವನ ನಿಜವಾಗಲೂ ಈ ತಾಲೂಕಿನ ಜನತೆಗೆ ಲಭ್ಯ ಆಗಿದೆ. ಹಾಗಾಗಿ ಈ ಭವನವನ್ನು ಉದ್ಘಾಟನೆ ಮಾಡಲಿಕ್ಕೆ ಮತ್ತು ಈ ಕಟ್ಟಡ ಸ್ಥಾಪನೆಗೊಳ್ಳಲಿಕ್ಕೆ ಶ್ರಮಿಸಿದಂಥ ನಮ್ಮ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ನಮ್ಮ ಮಾನ್ಯ ಶಾಸಕರಿಗೆ ಈ ಒಂದು ಕಾರ್ಯಕ್ರಮದ ಮೂಲಕ ನಾನು ಧನ್ಯವಾದನ ಅರ್ಪಿಸ್ತಾ, ಈ ಒಂದು ಭವನ ಎಲ್ರಿಗೂ, ಎಲ್ಲ ಹಿಂದುಳಿದ ವರ್ಗಗಳ ಮತ್ತು ಎಲ್ಲ ಇವ್ರಿಗೂ ಸಹ ಇದೊಂದು ಉಪಯೋಗ ಆಗಲಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ದೇಶದಲ್ಲಿ ಯಾರಾದರೂ ಕೂಡ ಒಬ್ಬ ಮುಖ್ಯಮಂತ್ರಿಯಾಗಿ ಜನಾನುರಾಗಿಯಾಗಿ ಜನಸಾಮಾನ್ಯರಿಗೋಸ್ಕರ ಕಡೆಯ ವ್ಯಕ್ತಿಗೋಸ್ಕರ ಯಾವತ್ತಾರು ಒಬ್ಬ ಈ ಇಡೀ ನಮ್ಮ ಭಾರತ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಮೊಟ್ಟ ಮೊದಲ ವ್ಯಕ್ತಿಯಾಗಿ ಬರ್ತಕ್ಕಂಥದ್ದು ದೇವರಾಜ್ ಅರಸರು. ಇವತ್ತು ಅವರು ಉಳುವವರಿಗೆ ಭೂಮಿಯ ಒಡೆಯ ಅಂತಕ್ಕಂಥದ್ದು ಇರ್ಬೋದು, ಜೊತೆಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ಧೀಮಂತ ವ್ಯಕ್ತಿ. ಇವತ್ತು ಅವರ ಹೆಸರಿನಿಂದಲೇ ಬಹಳಷ್ಟು ಕುಟುಂಬಗಳು ಇವತ್ತು ನೆಮ್ಮದಿಯಾಗಿ ಬದುಕನ್ನು ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಇದು ಸಾಕಷ್ಟು ಜನ ಏನು ಜೀತದ ಪದ್ಧತಿಯಲ್ಲಿ ಜಮೀನಲ್ಲಿ ಜೀತ ಮಾಡ್ತಾ ಇದ್ರು, ಅಂತ ಜೀತ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಅವರು ಯಾವುದೋ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ರು, ಆ ಜಮೀನು ಅವ್ರಿಗೆ ಒಡೆತನಕ್ಕೆ ಇವತ್ತು ಬಿಟ್ಕೊಟ್ಟಂತ ಒಬ್ಬ ನಾಯಕರ ಇವತ್ತು ದೇವರಾಜ ಅರಸರು. ಅಂಥವರ ಹೆಸರಿಟ್ಟಿರ್ತಕ್ಕಂಥ ಈ ಒಂದು ಭವನವನ್ನ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದೇ ನನಗೆ ಒಂದು ಪುಣ್ಯದ ಕೆಲಸ ಆಗ್ತಕ್ಕಂಥ ನಾನದು ಕೂಡ ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ. 26, 27, 30 ಈ ಆಯಾ ವಯಸ್ಸಿನಲ್ಲಿ ಇರ್ತಕ್ಕಂಥ ಹುಡುಗರನ್ನ, ಎಲ್ಲ ಸಮಾಜದ ಹುಡುಗರನ್ನ, ಎಲ್ಲ ಶೋಷಿತ ವರ್ಗದ ಸಮಾಜದ ಹುಡುಗರನ್ನ ಗುರುತು ಮಾಡಿ ನೀವು ರಾಜಕೀಯಕ್ಕಾಗಿ ಬರಬೇಕು, ಬಂದು ಸಮಾಜದಲ್ಲಿ ಪರಿವರ್ತನೆ ತರಬೇಕಂತ ಹೇಳಿ ಅವ್ರಿಗೆ ಬೆಂತಟ್ಟಿ ಪ್ರೋತ್ಸಾಹವನ್ನು ಮಾಡಿ ಹಲವಾರು ನಾಯಕರನ್ನ ಇವತ್ತು ಸೃಷ್ಟಿಯನ್ನ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ತಾಲೂಕಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ವಿಶ್ವನಾಥ್ ಅವರು ಇವತ್ತು ದೇವರಾಜ ಅರಸರವರು ಅವರನ್ನು ಗುರುತು ಮಾಡಿ ಅವತ್ತು ಒಂದು ಬಿ ಫಾರಂ ಅನ್ನ ಕೊಟ್ಟು ಅವ್ರನ್ನ ಗೆಲ್ಲಿಸಿದಂತ ಒಬ್ಬ ಧೀಮಂತ ನಾಯಕರು. ಅದರ ಜೊತೆಯಲ್ಲಿ ಇವತ್ತು ದೇವರಾಜ ಅರಸರವರ ಕೊಡುಗೆ ಇಡೀ ರಾಜ್ಯದಲ್ಲಿ ಹಲವಾರು ರೀತಿಯ ಕೊಡುಗೆಯನ್ನ ಕೊಟ್ಟಿದ್ದಾರೆ. ನಾನು ಅರಸು ಜಯಂತಿಯ ದಿವಸನೂ ಕೂಡ ಹೇಳಿದ್ದೆ, ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ನಮ್ಮ ಕೇರಳ ಹಲವು ಭಾಗದ ಹಲವು ಗ್ರಾಮಗಳು ಅವತ್ತು ದೇವರಾಜ ಅರಸರವರಿಗೆ ಮತಗಳನ್ನು ಹಾಕುವ ಒಂದು ಹಕ್ಕು ಇತ್ತು. ನಮ್ಮ ಕಿತ್ತೂರು ಕೊಪ್ಪಳ ಭಾಗದ ನಮ್ಮ ಹೊಸಕೋಟೆ ಇತ್ತು, ನಮ್ಮ ಮುಖೋಗ್ಲೂರು ಮತ್ತು ಈ ಭಾಗದಲ್ಲಿ ನಮ್ಮ ಹೊಸಕೋಟೆ ಭಾಗದಲ್ಲಿ, ಜೊತೆಗೆ ಮಾವತೂರು ಭಾಗ, ಕಿತ್ತೂರು ಭಾಗ ಅವ್ರಿಗೆ ಮತವನ್ನು ಹಾಕಿ ಅವ್ರಿಗೆ ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಮತ ಹಾಕಿದಂಥ ಒಂದು ಗ್ರಾಮಗಳು. ಅವರು ಯಾಕೆ ನೆನೆಸ್ಕೊಳ್ತಾ ಅಂತ ಹೇಳಿದ್ರೆ
ನನಗೆ ಹಿರಿಯರು ಹೇಳಿದಂಥ ಒಂದು ವಿಚಾರ ಗೊತ್ತಿರೋ ಹಾಗೆ ಅವರು ನಮ್ಮ ಭಾಗಕ್ಕೆ ಒಂದು ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ರೈತರು ಈ ಭಾಗಕ್ಕೆ ನಮಗೆ ಕೃಷಿ ಚಟುವಟಿಕೆ ಆಗಲಿ ಕುಡಿಯೋ ನೀರು ಆಗಲಿ ಬಹಳಷ್ಟು ತೊಂದರೆ ಇದೆ ಅಂತ ಹೇಳಿ ಅವ್ರಿಗೆ ಮನವರಿಕೆಯನ್ನು ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲೇ ತತ್ಕ್ಷಣ ಅಧಿಕಾರಿಗಳಿಗೆ ಸೂಚನೆವಾಗಿ ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮಗಳಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವತ್ತು ಸೂಚನೆ ಕೊಟ್ಟ ಮೇಲೆ ಆ ಭಾಗದಲ್ಲಿ ಹೆಚ್ಚಿನ ರೀತಿಯಾಗಿ ನಮ್ಮ ಕೃಷಿ ಚಟುವಟಿಕೆಗೆ ಇವತ್ತು ನೀರನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಇರ್ತಕ್ಕಂಥ ನಿರ್ದೇಶನ. ಆ ನಿಟ್ಟಿನಲ್ಲಿ ಇವತ್ತು ದೇವರಾಜ ಅರಸರವರ ಕೊಡುಗೆ ಅಪಾರವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರ ಏನು ಕೊಟ್ಟಂಥದ್ದು ಕಾರ್ಯಕ್ರಮಗಳನ್ನಿರ್ಬೋದು, ಒಂದು ತತ್ವಗಳಿರ್ಬೋದು, ಆದರ್ಶಗಳಿರ್ಬೋದು, ಕೊನೆಯ ಕಟ್ಟಕಡೆಯ ವ್ಯಕ್ತಿಗಳನ್ನು ಗುರುತು ಮಾಡುವಂಥ ಒಂದು ಕೆಲಸ ಇರ್ಬೋದು, ಆ ಥರದಲ್ಲಿ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಂಥ ಸಂದರ್ಭದಲ್ಲಿ ನಿಜವಾಗ್ಲೂ ದೇವರಾಜ ಅರಸರು ಅವರಿಗೆ ನಾವು ಒಂದು ಹೃದಯಪೂರ್ವಕ ಅಂತ ರೀತಿಯಲ್ಲಿ ಅವ್ರಿಗೆ ನಮನಗಳಿರ್ಬೋದು, ಧನ್ಯವಾದಗಳಿರ್ಬೋದು, ಎಲ್ಲವನ್ನು ಕೂಡ ಮಾಡಿದಂತೆ ಆಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ